ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ಬಂದ್ಬಿಟ್ಟು ಥರ್ಸ್ಡೇ. ಇವತ್ತು ನಾನು ಮಧ್ಯಾಹ್ನ ಲಂಚ್ಗೆ ಎಗ್ ಗ್ರೀನ್ ಮಸಾಲವನ್ನ ಮಾಡ್ತಾ ಇದ್ದೀನಿ. ಮೊದಲು ಒಂದು ಪಾತ್ರೆಯಲ್ಲಿ ಎಗ್ ಅನ್ನ ಬೇಯಿಸ್ಕೊಳ್ಬೇಕು. ನಂತರ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ, ಚಕ್ಕೆ, ಲವಂಗ, ಸ್ಟಾರ್, ಸೋಂಪು, ಜೀರಿಗೆ, ಮೆಂತೆ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನ ಹುರ್ಕೊಂಡು ರುಬ್ಕೊಳ್ಬೇಕು. ನಂತರ ಒಂದು ಟೊಮೆಟೊ ಮತ್ತು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿರಬೇಕು. ನಂತರ ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಬಿಟ್ಟು ಎಗ್ ಅನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಎಗ್ ಅನ್ನ ತೆಗೆದುಬಿಟ್ಟು ಅದೇ ಪಾತ್ರೆಗೆ ಸ್ವಲ್ಪ ಬೆಣ್ಣೆನ ಹಾಕಿ, ಬೆಣ್ಣೆ ಕಾದ ನಂತರ ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಮಸಾಲ, ಗರಂ ಮಸಾಲವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಹಾಕ್ಬಿಟ್ಟು ನಂತರ ಸಾಲ್ಟ್, ಎಗ್, ಕರಿ ಲೀವ್ಸ್, ಕೊರಿಯಾಂಡರ್ ಲೀವ್ಸ್, ಕಸೂರಿ ಮೆಂತೆನ ಹಾಕಿ ಲಿಡ್ ಅನ್ನ ಮುಚ್ಚಿಡಬೇಕು. ಇವಾಗ ಎಗ್ ಗ್ರೀನ್ ಮಸಾಲ ರೆಡಿ. ಹಾಗೇನೆ ಹೆಸರು ಕಾಳನ್ನ ಮೊಳಕೆ ತರಿಸ್ಬಿಟ್ಟು ಬಾಜಿಯನ್ನ ಮಾಡಿದ್ದೆ. ಹಾಗೇನೆ ಫಿಶ್ ಫ್ರೈ ಕೂಡ ಮಾಡಿದ್ದೆ. ಎಗ್ ಗ್ರೀನ್ ಮಸಾಲ ಹಾಗೇನೆ ಹೆಸರು ಕಾಳಿನ ಬಾಜಿಗೆ ಚಪಾತಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಚಪಾತಿ ಮಾಡಿದ್ದೆ. ಟೊಮೆಟೊ, ಆನಿಯನ್, ಕುಕುಂಬರ್ ಅನ್ನ ಸೇರಿಸ್ಬಿಟ್ಟು ಕೋಸಂಬರಿ ಮಾಡಿದ್ದೆ. ಹಾಗೇನೆ ಮಧ್ಯಾಹ್ನ ಊಟದಲ್ಲಿ ಮಜ್ಜಿಗೆ ಅಂತೂ ಇದ್ದೇ ಇರುತ್ತೆ. ಸೊ ಇವಾಗ ಟುಡೇ ಲಂಚ್ ಪ್ಲೇಟ್ ರೆಡಿ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದೆ ಲೈಕ್ ಮಾಡಿ. ಥ್ಯಾಂಕ್ ಯು.